students. Today let's see the ER diagram. So ER means entity relationship diagram, right? So ER diagram of the company database. ಯಾವ database ಗೆ ನಾವು ER diagram ಬರಿತಾ ಇದೀವಿ? Company database ಗೆ. Okay? So some alternative ER notations ನೋಡೋಣ, means features. Already ನಾನು explain ಮಾಡಿದ್ದೆ. So rectangle ಇದ್ರೆ that is entity. So ಈ symbol ಇದ್ರೆ relationship. So oval symbol ಇದ್ರೆ attributes. ಇದೆಲ್ಲ explain ಮಾಡಿದ್ದೀನಿ. But one more is structural constraints. Structural constraints means min-max ಅಂತ. So min-max means 0 n. For example, minimum of 0. For example, ನಾವು ಏನಂತ ಕೊಟ್ಟಿದ್ದೀವಿ? Employee works for department. So employee structural constraint ಏನು? One employee, minimum also one employee and maximum also one employee. Why? One employee can work in one department. That's it, right? So ಇದಕ್ಕೆ ನಾವೇನಂತೀವಿ? Structural constraint, min max. For example, ಎಂಪ್ಲಾಯಿ ಎಷ್ಟು ಪಾರ್ಟಿಸಿಪೇಟ್ ಮಾಡ್ಬೋದು ಆ ಪರ್ಟಿಕ್ಯುಲರ್ ರಿಲೇಶನ್ಶಿಪ್ ಅಲ್ಲಿ ಅಂತ. ಮಿನಿಮಮ್ ಒನ್ ಎಂಪ್ಲಾಯಿ, ಮ್ಯಾಕ್ಸಿಮಮ್ ಕೂಡ ಒನ್ ಎಂಪ್ಲಾಯಿ ಅಂತ. ಸೊ ಹಿಯರ್ ಆಲ್ಸೋ ಡಿಪಾರ್ಟ್ಮೆಂಟ್ ನೋಡ್ರಿ, ಸೊ ಡಿಪಾರ್ಟ್ಮೆಂಟ್ ಏನಂತ ಇದ್ದೀವಿ? 4n. ಅಂದ್ರೆ ಡಿಪಾರ್ಟ್ಮೆಂಟು ಎಷ್ಟು ಎಂಪ್ಲಾಯೀಸ್ ನ ತಗೋಬಹುದು? ಮಿನಿಮಮ್ 4, ಮ್ಯಾಕ್ಸಿಮಮ್ n ನಂಬರ್ ಆಫ್ ಎಂಪ್ಲಾಯೀಸ್ ವರ್ಕ್ಸ್ ಫಾರ್ ದ ಡಿಪಾರ್ಟ್ಮೆಂಟ್ ಅಂತ. ಓಕೆನಾ? ಸೊ ಇದಕ್ಕೆ ನಾವು ಸ್ಟ್ರಕ್ಚರಲ್ ಕನ್ಸ್ಟ್ರೈಂಟ್ ಅಂದ್ರೆ ಮಿನ್ ಮ್ಯಾಕ್ಸ್ ಕನ್ಸ್ಟ್ರೈಂಟ್ ಅಂತ ಅಂತೀವಿ. ಸೊ ಇಲ್ಲಿ ಎಲ್ಲಾದ್ರೂ ನೋಡ್ತಾ ಹೋಗ್ಬೇಕಂದ್ರೆ ನೀವು ನಾನು ರಿಲೇಶನ್ಶಿಪ್ ಹೇಳಿದ್ದೆ 1:1, 1:n, n:1 and m:n ಅಲ್ವಾ? ಸೊ ಮೀನ್ಸ್ ರಿಲೇಶನ್ಶಿಪ್ ಕನ್ಸ್ಟ್ರೈಂಟ್ ಅಂಡ್ ದೆನ್ ಪಾರ್ಟಿಸಿಪೇಷನ್, ಟೋಟಲ್ ಅಥವಾ ಪಾರ್ಷಿಯಲ್ ಪಾರ್ಟಿಸಿಪೇಷನ್. ಸೊ ಇದೆಲ್ಲ ಇಲ್ಲಿ ನಾವು ಕನ್ಸಿಡರ್ ಮಾಡಿದ್ವಿ. ಸೊ ಹೆಂಗೆ? ಫಾರ್ ಎಕ್ಸಾಂಪಲ್, ಎಂಪ್ಲಾಯಿ ಇಸ್ ದ ಎಂಟಿಟಿ. ಓಕೆ, ಎಂಪ್ಲಾಯಿನ ನಾವು ಯಾವುದ್ರಲ್ಲಿ ರೆಪ್ರೆಸೆಂಟ್ ಮಾಡಿದೀವಿ? ರೆಕ್ಟಾಂಗಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದೀವಿ. ಅಂದ್ರೆ ಎಂಪ್ಲಾಯಿ ಈಸ್ ಎನ್ ಎಂಟಿಟಿ ಇನ್ ದ ಕಂಪನಿ ಡೇಟಾಬೇಸ್. ಓಕೆ, ಸೊ ಎಂಪ್ಲಾಯಿಯಲ್ಲಿ ಆಟ್ರಿಬ್ಯೂಟ್ಸ್ ಯಾವ್ದಿದೆ? ಸೊ ಸಿ ಹಿಯರ್ ನೇಮ್. ಸೊ ಬಿಫೋರ್ ದಟ್ SSN ಇಸ್ ದ ಆಟ್ರಿಬ್ಯೂಟ್. ಅಂದ್ರೆ ಎಂಪ್ಲಾಯಿದು ಸೋಷಿಯಲ್ ಸೆಕ್ಯೂರಿಟಿ ನಂಬರ್. ಸೊ ಇಲ್ಲಿ ಏನ್ ಮಾಡಿದೀವಿ? ಇದಕ್ಕೆ ಅಂಡರ್ಲೈನ್ ಮಾಡಿದೀವಿ. ಸೊ ವೈ? ಇಟ್ ಇಸ್ ದ ಕೀ ಆಟ್ರಿಬ್ಯೂಟ್, ಪ್ರೈಮರಿ ಕೀ ಆಫ್ ದ ಎಂಪ್ಲಾಯಿ. ಸೊ ಯಾಕೆ? ಸೊ ಥ್ರೂ ದ ಸೋಷಿಯಲ್ ಸೆಕ್ಯೂರಿಟಿ ನಂಬರ್ ಓನ್ಲಿ ದೇ ಆರ್ ಐಡೆಂಟಿಫೈಯಿಂಗ್ ದ ಎಂಪ್ಲಾಯಿ. ಅದಕ್ಕೆ ನಾವೇನಂತೀವಿ? ಯುನಿಕ್ ಐಡೆಂಟಿಫಿಕೇಶನ್. ಅದಕ್ಕೆ ಏನಂತೀವಿ? ಕೀ ಆಟ್ರಿಬ್ಯೂಟ್ ಅಂತ ಅಂತೀವಿ. ಸೊ ವಿಚ್ ಇಸ್ ದ ಕೀ ಆಟ್ರಿಬ್ಯೂಟ್ ಆಫ್ ದ ಎಂಪ್ಲಾಯಿ? SSN, ಸೋಷಿಯಲ್ ಸೆಕ್ಯೂರಿಟಿ ನಂಬರ್. ಅಂಡ್ ದೆನ್ one more attribute is there, that is name. So ಇದಕ್ಕೆ ಏನಂತೀವಿ ನಾವು? ಕಾಂಪೋಸಿಟ್ ಅಂತ ಅಂತೀವಿ. Why? Again ಇದು ಡಿವೈಡ್ ಆಗಿದೆ. ಏನಂತ? ಫಸ್ಟ್ ನೇಮ್, ಮಿಡಲ್ ಇನಿಷಿಯಲ್ ಅಂಡ್ ದೆನ್ ಲಾಸ್ಟ್ ನೇಮ್ ಅಂತ. ಸೊ ಇದು ಕಾಂಪೋಸಿಟ್ attribute. ಅಂಡ್ ದೆನ್ ಅಡ್ರೆಸ್. ಸೊ ದಿಸ್ ಇಸ್ ಆಲ್ಸೋ ಒನ್ attribute. ಅಂಡ್ ಸ್ಯಾಲರಿ. ಸೊ ಹೌ ಮಚ್ ಸ್ಯಾಲರಿ that employee is getting ಅಂತ. Okay, so these are all the attributes: SSN, name, address and salary. These are all the attributes of the employee entity. Okay, so next, department is also one entity. Okay, so ಏನಿದೆ ಅಲ್ಲಿ? name of the department and number. So number is the key attribute of the department. Through the department number only we can identify the department in the ಕಂಪನಿ. ಅದಕ್ಕೆ ನಂಬರ್ ಏನಂತೀವಿ? ಕೀ ಆಟ್ರಿಬ್ಯೂಟ್. ಅಗೇನ್ ಲೊಕೇಶನ್. ಸೊ ಇದು ಡಬಲ್ ಓವಲ್ ಅಲ್ಲಿ ಸ್ಪೆಸಿಫೈ ಮಾಡಿದೀವಿ. ವೈ? ಇಟ್ ಇಸ್ ಮಲ್ಟಿ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ ಅಂತ. ಅಂದ್ರೆ ಈ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಮೋರ್ ದ್ಯಾನ್ ಒನ್ ಲೊಕೇಶನ್ ಅಲ್ಲಿ ಅದು ವರ್ಕ್ ಆಗ್ತಾ ಇರ್ಬೋದು. ಓಕೆನಾ? ಅದಕ್ಕೆ ನಾವೇನಂತೀವಿ? ಸೊ ಲೊಕೇಶನ್ಸ್ಗೆ ಮಲ್ಟಿ ವ್ಯಾಲ್ಯೂಡ್ ಅಂತ ಹಾಕಿದ್ವಿ. ಸೊ ಒನ್ ಮೋರ್ ಎಂಟಿಟಿ ಈಸ್ ಪ್ರಾಜೆಕ್ಟ್. ಸೊ ಪ್ರಾಜೆಕ್ಟ್, ಸೊ ಒಂದು ಕಂಪನಿ ಅಂದ್ರೆ ಎಂಪ್ಲಾಯೀಸ್ ಇರ್ತಾರೆ, ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಎಷ್ಟೊಂದು ಪ್ರಾಜೆಕ್ಟ್ಸ್ ಇರುತ್ತೆ. ಸೊ ಪ್ರಾಜೆಕ್ಟ್ ನೇಮ್, ನಂಬರ್ ಅಂಡ್ ಲೊಕೇಶನ್. ಸೊ ಇಲ್ಲಿ ದಿಸ್ ಇಸ್ ದ ಕೀ ಆಟ್ರಿಬ್ಯೂಟ್. ವೈ? ಥ್ರೂ ದ ಪ್ರಾಜೆಕ್ಟ್ ನಂಬರ್ ಓನ್ಲಿ ವಿ ಕ್ಯಾನ್ ಐಡೆಂಟಿಫೈ ದ ಪ್ರಾಜೆಕ್ಟ್. ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟೊಂದು ಪ್ರಾಜೆಕ್ಟ್ಸ್ ವರ್ಕ್ ಆಗ್ತಿರುತ್ತೆ. ಸೊ ಹೌ ಯು ಕ್ಯಾನ್ ಐಡೆಂಟಿಫೈ? ಥ್ರೂ ದ ಪ್ರಾಜೆಕ್ಟ್ ನಂಬರ್. ಸೊ ಅಂಡ್ ದ ನೇಮ್ ಆಫ್ ದ ಪ್ರಾಜೆಕ್ಟ್, ಲೊಕೇಶನ್. ಸೊ ಇಲ್ಲಿ ಮಲ್ಟಿ ವ್ಯಾಲ್ಯೂ ಅಲ್ಲ. ಯಾಕೆ ಹೇಳ್ರಿ? ಒಂದು ಪ್ರಾಜೆಕ್ಟ್ ಒಂದು ಪ್ಲೇಸ್ ಅಲ್ಲಿ ಮಾತ್ರ
ವರ್ಕ್ ಆಗ್ತಿರುತ್ತೆ. ಸೊ ಮೋರ್ ದ್ಯಾನ್ ಒನ್ ಪ್ಲೇಸ್ ಅಲ್ಲಿ ವರ್ಕ್ ಆಗಲ್ಲ, ಅದಕ್ಕೆ ಸಿಂಗಲ್ ಕೊಟ್ಟಿದ್ದೀವಿ. ಓಕೆನಾ? ದಿಸ್ ಇಸ್ ದ ಪ್ರಾಜೆಕ್ಟ್ ಎಂಟಿಟಿ. ಒನ್ ಮೋರ್ ಎಂಟಿಟಿ ಈಸ್ ಡಿಪೆಂಡೆಂಟ್. ಅಂದ್ರೆ ಯಾವ ಆ ಪರ್ಟಿಕ್ಯುಲರ್ ಎಂಪ್ಲಾಯಿಗೆ ಯಾರಾದ್ರೂ ಡಿಪೆಂಡೆನ್ಸ್ ಇದಲ್ಲ ಅಂತ. ಸೊ ಇಲ್ಲಿ ನೇಮ್, ಬರ್ತ್ ಡೇಟ್, ರಿಲೇಶನ್ಶಿಪ್. ಸೊ ಡಿಪೆಂಡೆಂಟ್ ನ ನಾವು ಡಬಲ್ ರೆಕ್ಟಾಂಗಲ್ ಅಲ್ಲಿ ಸ್ಪೆಸಿಫೈ ಮಾಡಿದೀವಿ. ವೈ? ಬಿಕಾಸ್ ಇಟ್ ಇಸ್ ವೀಕ್ ಎಂಟಿಟಿ. ವೈ? ಇಟ್ ಡಸಂಟ್ ಹ್ಯಾವ್ ಎನಿ ಕೀ ಆಟ್ರಿಬ್ಯೂಟ್. ಆ ಡಿಪೆಂಡೆಂಟ್ ನ ನೀವು ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಫಾರ್ ಎಕ್ಸಾಂಪಲ್, ಎಂಪ್ಲಾಯಿಗೆ ಡಿಪೆಂಡೆನ್ಸ್ ಯಾವ ಈ ಪರ್ಟಿಕ್ಯುಲರ್ ನೇಮ್ ಇರೋನು ಇವನು ಪರ್ಟಿಕ್ಯುಲರ್ ಎಂಪ್ಲಾಯಿಗೆ ಡಿಪೆಂಡ್ ಆಗಿದ್ದಾನೆ ಅಂತ. ಅಂದ್ರೆ ಇವನು ಏನೇ ವರ್ಕ್ ಮಾಡಿದ್ರು ಅವ್ನ ಪರ್ಮಿಷನ್ ತಗೊಂಡು ವರ್ಕ್ ಮಾಡಬೇಕು ಅಂತ. ಬಟ್ ಇವನಿಗೆ ಯಾವುದೇ ಇಲ್ಲ, ನೇಮ್, ಬರ್ತ್ ಡೇಟ್, ರಿಲೇಶನ್ಶಿಪ್. ಸೊ ಡಿಪೆಂಡೆಂಟ್ ನ ನೀವು ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ನೇಮ್. ಸೊ ಅಂದ್ರೆ ಮೋರ್ ದನ್ ನಿಮ್ಮ ಹೆಸರು ಇನ್ನೂ 4 ಜನಕ್ಕೆ ಇರ್ಬೋದು. ಸೊ ಅದಕ್ಕೆ ನಾವೇನಂತೀವಿ? ವೀಕ್ ಎಂಟಿಟಿ ಅಂತ ಅಂತೀವಿ. ಮೀನ್ಸ್ ಇಟ್ ಶುಡ್ ನಾಟ್ ಹ್ಯಾವ್ ಎನಿ ಕೀ ಆಟ್ರಿಬ್ಯೂಟ್. ಅದಕ್ಕೆ ನಾವೇನಂತೀವಿ? ವೀಕ್ ಎಂಟಿಟಿ ಅಂತ ಅಂತೀವಿ. ಸೊ ಅದಕ್ಕೆ ನಾವು ಇದನ್ನ ಡಬಲ್ ರೆಕ್ಟಾಂಗಲ್ ಅಲ್ಲಿ ಸ್ಪೆಸಿಫೈ ಮಾಡಿದ್ವಿ. ಓಕೆ? ಸೊ ಅಂಡ್ ದೆನ್ ER ಡಯಾಗ್ರಾಮ್ ಅಲ್ಲಿ ಇನ್ನೇನಿರುತ್ತೆ? ಎಂಟಿಟೀಸ್ ಅಂಡ್ ದೆನ್ ರಿಲೇಶನ್ಶಿಪ್ಸ್. ಯಾವ್ಯಾವ ರಿಲೇಶನ್ಶಿಪ್ ಇದೆ ಅಂತ ನೋಡೋಣ. ವರ್ಕ್ಸ್ ಫಾರ್. ಸೊ ದಿಸ್ ಇಸ್ ಒನ್ ರಿಲೇಶನ್ಶಿಪ್. ಮೀನ್ಸ್ this is the relationship between employee and the department. Okay? So work managers. So managers is also the relationship between employee and the dependent. Okay? And then so controls is one relationship. This is the relationship between department and project. Okay? And then works on is the relationship. It is the relationship between employee and the project. Means that particular employee works on that project, like this. So employee works for this department and this employee manager for the department, like this. Okay? So and then dependents of. So employee, this is bottom up, not top down. This is bottom up. Why? He is depends of this employee anta. This employee depends of this employee ಅಂತ. ಸೊ ಇದನ್ನ ನಾವು ಡಬಲ್ ರಾಂಬಸ್ ಅಲ್ಲಿ ಏನು ಸ್ಪೆಸಿಫೈ ಮಾಡಿದೀವಿ? ಏನದು? ಐಡೆಂಟಿಫೈಯಿಂಗ್ ರಿಲೇಶನ್ಶಿಪ್ ಅಂತ. ಐಡೆಂಟಿಫೈಯಿಂಗ್ ರಿಲೇಶನ್ಶಿಪ್ ಮೀನ್ಸ್ ದಟ್ ವಿಲ್ ರಿಲೇಶನ್ಶಿಪ್ ಅಂದ್ರೆ ಏನು? ಇಟ್ ವಿಲ್ ಕನೆಕ್ಟ್ ಬಿಟ್ವೀನ್ ದ ಟೂ ಎಂಟಿಟೀಸ್. ಸೊ ವೀಕ್ ಎಂಟಿಟಿ ಜೊತೆ ಕನೆಕ್ಟ್ ಮಾಡಿರುತ್ತೆ ಅಂದ್ರೆ ಅದಕ್ಕೆ ಏನಂತೀವಿ? ಐಡೆಂಟಿಫೈಯಿಂಗ್ ರಿಲೇಶನ್ಶಿಪ್. ವೈ? ದಿಸ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ವೀಕ್ ಎಂಟಿಟಿ ಅಂಡ್ ದ ಎಂಟಿಟಿ. ಅದಕ್ಕೆ ನಾವು ಇದನ್ನ ಐಡೆಂಟಿಫೈಯಿಂಗ್ ರಿಲೇಶನ್ಶಿಪ್ ಅಂತ ಅಂತೀವಿ. So dependence of is the relationship between the employee and the dependent. Okay? So supervision is also the relationship, but this is the relationship between employee and employee. Okay? Means employee can act as supervisor and it can act as supervisee. Means supervisor and supervisor, he will control all other employees. Okay na? So employee acts as a supervisor and idukke supervisee ante. This is supervisor. Means employee can act as supervisor and then supervisor. Okay na? So adakke ನಾವು supervision anta relationship ಹೇಳ್ತೀವಿ. So means supervisor can, so see here, one supervisor can supervise the n employees. So this is the relationship between employee and employee. So next ಇನ್ನೇನಿರುತ್ತೆ ರಿಲೇಶನ್ಶಿಪ್? ಫಾರ್ ಎಕ್ಸಾಂಪಲ್ ಮ್ಯಾನೇಜರ್ಸ್ಗೆ ಒಂದು ಆಟ್ರಿಬ್ಯೂಟ್ ಇದೆ, ಏನಂತ? ಸ್ಟಾರ್ಟ್ ಡೇಟ್. ಅಂದ್ರೆ ಈ ಎಂಪ್ಲಾಯಿ ಮ್ಯಾನೇಜರ್ ಆಗಿ ಯಾವಾಗ ವರ್ಕ್ ಮಾಡೋದು ಸ್ಟಾರ್ಟ್ ಮಾಡ್ದ ಅಂತ. ಓಕೆನಾ? ಸೊ ಈ ಡಿಪಾರ್ಟ್ಮೆಂಟಿಗೆ ನೋಡ್ರಿ ಇನ್ನೊಂದು ಆಟ್ರಿಬ್ಯೂಟ್ ಇದೆ, ದಟ್ ಇಸ್ ನಂಬರ್ ಆಫ್ ಎಂಪ್ಲಾಯೀಸ್. ಅದನ್ನ ಡಾಟೆಡ್ ಅಲ್ಲಿ ನಾವು ತಗೊಂಡಿದೀವಿ. ಯಾಕೆ? ದಟ್ ಇಸ್ ಡಿರೈವ್ಡ್ ಆಟ್ರಿಬ್ಯೂಟ್ ಅಂತ. ಸೊ ದಿಸ್ ನಂಬರ್ ಆಫ್ ಎಂಪ್ಲಾಯೀಸ್ ಕ್ಯಾನ್ ಡಿರೈವ್ ಫ್ರಮ್ ಅನದರ್ ಎಂಪ್ಲಾಯಿ, ಸರಿ, ಅನದರ್ ಆಟ್ರಿಬ್ಯೂಟ್. ಅದಕ್ಕೆ ನಾವೇನಂತೀವಿ? ಡಿರೈವ್ಡ್ ಆಟ್ರಿಬ್ಯೂಟ್ ಅಂತ ಅಂತೀವಿ. ಓಕೆನಾ? ಸೊ ನೆಕ್ಸ್ಟ್ ಪಾರ್ಟಿಸಿಪೇಷನ್. ಸೊ ನಾವು ಡಬಲ್ ಲೈನ್ ಹಾಕಿದ್ರೆ ಏನಂತೀವಿ? ಟೋಟಲ್ ಪಾರ್ಟಿಸಿಪೇಷನ್. ಸೊ ಸಿಂಗಲ್ ಲೈನ್ ಹಾಕಿದ್ರೆ ಪಾರ್ಷಿಯಲ್ ಪಾರ್ಟಿಸಿಪೇಷನ್ ಅಂತ ಅಂತೀವಿ. ಇಲ್ಲಿ ಏನಿದೆ? ಟೋಟಲ್ ಪಾರ್ಟಿಸಿಪೇಷನ್. ವೈ? ಆಲ್ ದ ಎಂಪ್ಲಾಯೀಸ್ ವರ್ಕ್ಸ್ ಫಾರ್ ಸಮ್ ಡಿಪಾರ್ಟ್ಮೆಂಟ್, ರೈಟ್? ಸೊ ಯಾವ್ದಾದ್ರು ಎಂಪ್ಲಾಯಿ ಖಾಲಿ ಇರ್ತಾರ? ನೋ, ರೈಟ್?
ಸೊ ಅದಕ್ಕೆ ಟೋಟಲ್ ಪಾರ್ಟಿಸಿಪೇಷನ್ ಏನಕ್ಕೆ ವರ್ಕ್ಸ್ ಫಾರ್ಗೆ. ಅಂಡ್ ದೆನ್ ಡಿಪಾರ್ಟ್ಮೆಂಟ್ ವರ್ಕ್ಸ್ ಫಾರ್ ಅಲ್ಲಿ ಏನಿರುತ್ತೆ ಟೋಟಲ್ ಪಾರ್ಟಿಸಿಪೇಷನ್ ಇರುತ್ತೆ. ಯಾಕೆ ಹೇಳಿ ಎಲ್ಲ ಡಿಪಾರ್ಟ್ಮೆಂಟ್ಗೂ ಎಂಪ್ಲಾಯೀಸ್ ಬೇಕು. ವಿತೌಟ್ ದ ಎಂಪ್ಲಾಯೀಸ್ ಹೌ ಯು ಆರ್ ಗೋಯಿಂಗ್ ಟು ರನ್ ದ ಡಿಪಾರ್ಟ್ಮೆಂಟ್ ರೈಟ್. ಸೊ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ ಎಂಪ್ಲಾಯೀಸ್ ಬೇಕು. ಅದಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ ಟೋಟಲ್ ಪಾರ್ಟಿಸಿಪೇಷನ್ ಇರುತ್ತೆ ವರ್ಕ್ಸ್ ಫಾರ್. ಬಟ್ ಮ್ಯಾನೇಜರ್ಸ್ಗೆ ಸಿಂಗಲ್ ಪಾರ್ಟಿಸಿಪೇಷನ್ ಇದೆ. ಯಾಕೆ ಹೇಳಿ ಪಾರ್ಷಿಯಲ್ ಪಾರ್ಟಿಸಿಪೇಷನ್. ಸೊ ಮ್ಯಾನೇಜರ್ಸ್ ಅಂದ್ರೆ ಏನು, ಮ್ಯಾನೇಜರ್ ಓನ್ಲಿ ಒನ್ ಎಂಪ್ಲಾಯಿ ಕ್ಯಾನ್ ವರ್ಕ್ ಆಸ್ ಎ ಮ್ಯಾನೇಜರ್. ಎಲ್ಲರೂ ಮ್ಯಾನೇಜರ್ ಆಗಕ್ಕಾಗುತ್ತಾ? ಈಗ 10 ಎಂಪ್ಲಾಯೀಸ್ ಇರ್ತೀವಿ. ಸೊ ಈ ಡಿಪಾರ್ಟ್ಮೆಂಟ್ಗೆ ಮ್ಯಾನೇಜರ್ ಯಾರಿರ್ತಾರೆ? ಒಬ್ಬರೇ ಮ್ಯಾನೇಜರ್. ಅವರು ಕೂಡ ಎಂಪ್ಲಾಯಿನೇ, ಬಟ್ ಹಿ ಇಸ್ ಮ್ಯಾನೇಜರ್, ದಟ್ಸ್ ಇಟ್. ಸೊ ಅದಕ್ಕೆ ಏನಂತೀವಿ ಪಾರ್ಷಿಯಲ್ ಪಾರ್ಟಿಸಿಪೇಷನ್ ಅಂತ ಅಂತೀವಿ. ಅಂದ್ರೆ ಯಾವ್ದಾದ್ರು ಒಂದು ಎಂಪ್ಲಾಯಿ ಮಾತ್ರ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಸೊ this is total participation. Why? All the departments can have a manager, right? ಮ್ಯಾನೇಜರ್ ಇಲ್ದಲೇ ಇರೋ ಡಿಪಾರ್ಟ್ಮೆಂಟ್ ಇರುತ್ತಾ? ಇಲ್ಲ. ಸೊ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಮ್ಯಾನೇಜರ್ ಬೇಕು. ಅದಕ್ಕೆ ಇದಕ್ಕೆ ಟೋಟಲ್ ಪಾರ್ಟಿಸಿಪೇಷನ್ ಅಂತ ಅಂತೀವಿ. ನೋಡ್ರಿ ಇಲ್ಲಿ ಡಬಲ್ ಇದೆ. ಓಕೆ. ಸೊ ಅಂಡ್ ದೆನ್ ಎಂಪ್ಲಾಯಿ ವರ್ಕ್ಸ್ ಆನ್. ಸೊ ಎಂಪ್ಲಾಯೀಸ್ ವರ್ಕ್ಸ್ ಆನ್ ದಿಸ್ ಪ್ರಾಜೆಕ್ಟ್ ಅಂದ್ರೆ ಟೋಟಲ್ ಪಾರ್ಟಿಸಿಪೇಷನ್. ವೈ? ಆಲ್ ಎಂಪ್ಲಾಯೀಸ್ ಈಸ್ ವರ್ಕಿಂಗ್ ಫಾರ್ some projects. So one project can have many employees. ಅದಕ್ಕೆ ಏನಂತೀವಿ ಟೋಟಲ್ ಪಾರ್ಟಿಸಿಪೇಷನ್ ಅಂತ ಅಂತೀವಿ. ಹಿಯರ್ ಆಲ್ಸೋ ರೈಟ್ ಒಂದು ಡಿಪಾರ್ಟ್ಮೆಂಟ್ ಕಂಟ್ರೋಲ್ ಮಾಡುತ್ತೆ ಯಾವುದನ್ನ? ಪ್ರಾಜೆಕ್ಟ್ ನ. ಸೊ ಅದಕ್ಕೆ ಪಾರ್ಷಿಯಲ್. ಬಟ್ ಎಲ್ಲಾ ಪ್ರಾಜೆಕ್ಟ್ಸ್ ಡಿಪಾರ್ಟ್ಮೆಂಟಲ್ ಇದ್ದೇ ಇರುತ್ತೆ. ಅದಕ್ಕೆ ಟೋಟಲ್ ಪಾರ್ಟಿಸಿಪೇಷನ್. ಸೊ ಹಿಯರ್ ಆಲ್ಸೋ ಡಿಪೆಂಡೆನ್ಸ್ ಆಫ್ ಅಂದ್ರೆ ಇದೆಲ್ಲಾ ಡಿಪೆಂಡೆನ್ಸ್ ಯಾವುದೋ ಒಂದು ಎಂಪ್ಲಾಯ್ ಮೇಲೆ ಡಿಪೆಂಡ್ ಆಗೇ ಇದೆ. ಅದಕ್ಕೆ ಟೋಟಲ್ ಪಾರ್ಟಿಸಿಪೇಷನ್. ಸೊ ಹಿಯರ್ ಯಾವ್ದಾದ್ರು ಒಂದು ಎಂಪ್ಲಾಯೀಸ್ ಮಾತ್ರ ಡಿಪೆಂಡೆನ್ಸ್ ಇರುತ್ತೆ. ಸೊ ಅದಕ್ಕೆ ದಿಸ್ ಇಸ್ ಪಾರ್ಷಿಯಲ್ ಪಾರ್ಟಿಸಿಪೇಷನ್. ಓಕೆ. ಅಂಡ್ ದೆನ್ ಹಿಯರ್ ಸೂಪರ್ವಿಷನ್ ಅಂಡ್ ದೆನ್ ಸೂಪರ್ವೈಸರ್. ಟೋಟಲ್ ಪಾರ್ಷಿಯಲ್ ಪಾರ್ಟಿಸಿಪೇಷನ್. ಓಕೆ. ಸೊ ದಿಸ್ ಇಸ್ ಅಬೌಟ್ ಟೋಟಲ್. ಅಂಡ್ ದೆನ್ ಒನ್ ಮೋರ್ ಈಸ್ relationship constraints. 1:1, 1:n like this. So see here, n employees can works for in one department. ಅಥವಾ one department can have many employees. ಏನಿದೆ ಇಲ್ಲಿ n:1 ಇದೆ. So many employees can works for department and one department can have many employees. So ಇಲ್ಲೇನಿದೆ ಮ್ಯಾನೇಜರ್ಸ್ ಗೆ 1:1 ಇದೆ. ಅಂದ್ರೆ one employee can have a manager as one department and one department can have only one employee as a manager. So here m:n ಇದೆ. ಅಂದ್ರೆ more than one employee can works on more than one project ಅಥವಾ more than one project can have more than one employees. So see here 1:n ಇದೆ. Why? One department can control many projects and many projects can within the one department. ಅದಕ್ಕೆ 1:n ಅಂತ ಅಂತೀವಿ. Here also one employee can have many departments. 1:n. So one employee can have many departments. Okay. So other than that ಇನ್ನೇನಿದೆ min max ಅಂತ ಇದೆ. So see here 1:1. 1 ಅಂದ್ರೆ min max. Minimum one employee, maximum one employee can works for the department ಅಂತ. So here 4:n ಅಂದ್ರೆ minimum 4 employees, maximum n number of employees need for the department. So see here 0:1 ಅಂದ್ರೆ ಮ್ಯಾನೇಜರ್ ಆಗಿ ಯಾರು ಇಲ್ದಲೇ ಇರ್ಬೋದು ಅಥವಾ ಮ್ಯಾಕ್ಸಿಮಮ್ ಒಬ್ರು ಮಾತ್ರ ಮ್ಯಾನೇಜರ್ ಇರ್ತಾರೆ ಒಂದು ಡಿಪಾರ್ಟ್ಮೆಂಟ್. ಹಿಯರ್ ಆಲ್ಸೋ ಮಿನಿಮಮ್ ಒಬ್ರು ಮ್ಯಾನೇಜರ್ ಇರಲೇಬೇಕು ಆ ಡಿಪಾರ್ಟ್ಮೆಂಟ್ಗೆ, ಮಿನಿಮಮ್ ಇರಬೇಕು. ಮತ್ತೆ ಮ್ಯಾಕ್ಸಿಮಮ್ ಕೂಡ ಅಷ್ಟೇ, ಒಂದು ಡಿಪಾರ್ಟ್ಮೆಂಟ್ಗೆ ಒಬ್ಬರೇ ಮ್ಯಾನೇಜರ್, ಅದಕ್ಕೆ 1:1 ಅಂತ. ಸೊ ಸಿ ಹಿಯರ್ 0:n ಅಂದ್ರೆ ಡಿಪಾರ್ಟ್ಮೆಂಟ್ ಕ್ಯಾನ್ ಕಂಟ್ರೋಲ್ ಮಿನಿಮಮ್ ಕಂಟ್ರೋಲ್ ಮಾಡ್ತಾ ಇರ್ಬೋದು, ಮಾಡ್ತಾನೆ ಇರ್ಬೋದು. 0 ಪ್ರಾಜೆಕ್ಟ್ಸ್ ಅಲ್ಲಿ ಇರ್ಬೋದು ಅಥವಾ n ನಂಬರ್ ಆಫ್ ಪ್ರಾಜೆಕ್ಟ್ಸ್ ಇರ್ಬೋದು. ಬಟ್ ಪ್ರಾಜೆಕ್ಟ್ ಎಷ್ಟು ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ? ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ. ಮಿನಿಮಮ್ 1, ಮ್ಯಾಕ್ಸಿಮಮ್ ಆಲ್ಸೋ 1. So and then here employee can work minimum one employee can works for only one time anta. So and then here also minimum 1 inda maximum n employees irbodu one project alli.
ಸೊ ಹಿಯರ್ ಆಲ್ಸೋ 0, n ಅಂದ್ರೆ ಎಷ್ಟು ಡಿಪೆಂಡ್ಸ್ ಇರ್ಬೋದು, ಡಿಪೆಂಡೆನ್ಸ್ ಇದ್ರೂ ಇರ್ಬೋದು ಅಥವಾ n ನಂಬರ್ ಆಫ್ ಡಿಪೆಂಡೆನ್ಸ್ ಇರ್ಬೋದು ಒಂದು ಎಂಪ್ಲಾಯಿಗೆ. ಸೊ ಹಿಯರ್ ಎಷ್ಟು ಜನದ ಮೇಲೆ ಡಿಪೆಂಡ್ ಆಗಿರ್ಬೋದು, ಈ ಡಿಪೆಂಡೆಂಟು ಓನ್ಲಿ 1 ಎಂಪ್ಲಾಯಿ ಮೇಲೆ ಡಿಪೆಂಡೆಂಟ್ ಆಗಿರ್ಬೋದು. ಅದಕ್ಕೆ ಮಿನ್ ಮತ್ತೆ ಮ್ಯಾಕ್ಸ್ ಅಂತ. ಸೊ ಹಿಯರ್ ಆಲ್ಸೋ ಎಷ್ಟು ಜನ ಸೂಪರ್ವೈಸರ್ ಇರ್ಬೋದು, 0 to n. ಸೊ ಬಟ್ ಸೂಪರ್ವೈಸರ್ ಎಷ್ಟಿರುತ್ತೆ, 0 to 1. ಓಕೆನಾ. ಬಟ್ ಈ ಸೂಪರ್ವೈಸರ್ಗೆಲ್ಲ ಒಬ್ಬನೇ ಸೂಪರ್ವೈಸರ್ ಇರ್ತಾರೆ. ಬಟ್ ಸೂಪರ್ವೈಸರ್ಗೆ n ನಂಬರ್ ಆಫ್ ಎಂಪ್ಲಾಯೀಸ್ ಇರ್ಬೋದು. ನೋಡ್ರಿ 0, n. ಸೊ 0 ಇಂದ n ನಂಬರ್ ಆಫ್ ಎಂಪ್ಲಾಯೀಸ್ ಇರ್ಬೋದು. ಒಬ್ಬ ಸೂಪರ್ವೈಸರ್ ಎಷ್ಟು ಜನ ಬೇಕಾದ್ರೂ ಎಂಪ್ಲಾಯಿನ ಸೂಪರ್ವೈಸ್ ಮಾಡ್ಬೋದು ಅಂತ. ಬಟ್ ಇಲ್ಲಿ ಒಬ್ಬ ಎಂಪ್ಲಾಯಿಗೆ ಒಬ್ಬನೇ ಸೂಪರ್ವೈಸರ್ ಮಾತ್ರ, ಇಬ್ಬಿಬ್ರು ಸೂಪರ್ವೈಸರ್ ಇರಲ್ಲ. ಸೊ ದಿಸ್ ಇಸ್ ಅಬೌಟ್ ದ ER diagram of the company database. Okay, so here entities, attributes, relationship, and then total participation, partial participation, and then map idu relationship constraint, mapping cardinalities 1:n, 1:1, n:n, and then m:n, and then min max. So this is about the ER diagram of the company database. Okay, thank you.